ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಇವತ್ತು ಊರಿಗೆ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಈ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಈ ಹಬ್ಬ ಮಾತ್ರ ನಾವು ತವರು ಮನೇಲಿ ಮಾಡ್ತೀವಿ, ಅಂದರೆ ನಮ್ಮ ತಾಯಿ ಮನೇಲಿ ಮಾಡೋದು. ಯಾರ್ಯಾರು ಎಲ್ಲ ಹೆಣ್ಮಕ್ಳು ಅಷ್ಟೇ ಹೆಚ್ಚಾಗಿ ಇದನ್ನು ಅವ್ರ ತಾಯಿ ಮನೇಲಿ ಮಾಡ್ತಾರೆ. ಸೊ ನಾನು ಅದಕ್ಕೆ ನನ್ನ ಹಸ್ಬೆಂಡ್ ಮನೆಯಿಂದ ತವ್ರ ಮನೆಗೆ ಹೋಗಿ ರೆಡಿಯಾಗಿ ಕೂತ್ಕೊಂಡಿದ್ದೆ. ಆಲ್ಮೋಸ್ಟ್ ಬಂದಿದ್ದೀನಿ ಇವಾಗ. ನಾನು ಬಂದಿರೋದು ಲೇಟ್ ಆಗಿಬಿಟ್ಟಿದೆ. ಎಲ್ಲರೂ ಮೊದಲೇ ಬಂದುಬಿಟ್ಟು ನನ್ನ ಅಕ್ಕಂದಿರೆಲ್ಲ ಬಂದು ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ನೋಡಿ, ಈ ಥರ ಮಾಡೋದು ಚೆಂಡು. ಸೊ ಚೆಂಡು ಹೇಗೆ ಮಾಡೋದಂದರೆ, ಈ ಫ್ಲವರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಕಲರ್ ಫ್ಲವರ್ಸು ಮತ್ತು ಗೌರಿ ಹೂವು, ಅಲ್ಲಿ ಹೂವಿದೆ ಅಲ್ಲ, ಅದು ಗೌರಿ ಹೂವು ಅಂತ ಕರೀತಾರೆ. ಮತ್ತು ಈ ಬಾಳೆ ದಿಂಡನ್ನ ಕಟ್ ಮಾಡ್ಕೋಬೇಕು. ಎರಡು ಕೋಲ್ ಇರುತ್ತೆ. ಆ ಕೋಲಿ ಕರೆಕ್ಟ್ ಆಗೋ ಹಾಗೆ ಬಾಳೆ ದಿಂಡನ್ನ ಕಟ್ ಮಾಡಿಕೊಂಡು ಈ ಫ್ಲವರ್ಸ್ನೆಲ್ಲನೂ ಅದಕ್ಕೆ ಹಾಕ್ತಾರೆ. ಅಂದರೆ ಈ ಬಣ್ಣದ ಹೂವನ್ನ ತೆಗೆದುಬಿಟ್ಟು ತಲೆಗೆ, ಗೌರಿ ತಲೆಗೆ ಹಾಕ್ತಾರೆ. ಸೊ ಅದರಿಂದನೇ ಗೌರಮ್ಮನ ತರೋದು ಅಂತ ರೆಡಿ ಮಾಡೋದು. ಈ ಪ್ರತಿಯೊಂದೂ ಈ ಬಣ್ಣದ ಹೂವನ್ನ ನಮ್ಮ ಅಪ್ಪ ಹಿಂದಿನ ದಿನವೇ ತಗೊಬಂದಿಟ್ಟಿರ್ತಾರೆ. ಈ ನಮ್ಮ ಸೈಡಲ್ಲಿ, ಈ ನಮ್ಮ ಸಾಗರ ಸೈಡಲ್ಲಿ, ಅಂದರೆ ಶಿವಮೊಗ್ಗದಲ್ಲಿ, ಮಲೆನಾಡಲ್ಲೇ ಎಲ್ಲರೂ ಇದೇ ಥರನೇ ಮಾಡೋದು. ಗೌರಿಗೆ ಈ ಥರ ಇದನ್ನು ಹೂವನ್ನ ಬಣ್ಣದ ಎಲೆಗಳನ್ನೆಲ್ಲ ತಗೊಬಂದ್ಬಿಟ್ಟು ಇದನ್ನು ಕಟ್ ಮಾಡ್ತಾರೆ. ಪಳವಳಿಕೆ ಅಂತಲೂ ತರ್ತಾರೆ. ಆ ಪಳವಳಿಕೆ ಅಂದರೆ ಗೌರಮ್ಮನ ಜಡೆ ಇರುತ್ತೆ, ಆಮೇಲೆ ಗೌರಮ್ಮನ ಹೂವು ಏನೇನೋ ಇರುತ್ತೆ. ಅದೆಲ್ಲ ಇವಾಗ ತರೋದು ಕಡಿಮೆ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬ ಕಾಡೊಳಗೆ ಸಿಗುತ್ತೆ. ಹಾಗಾಗಿ ಇದು ಮಾತ್ರ ತರ್ತಾರೆ, ಯಾಕಂದರೆ ಬೇಕೇ ಬೇಕು. ಈ ಬಾಳೆ ದಿಂಡನ್ನೇ ಕಟ್ ಮಾಡೋದು, ಅಂದರೆ ಒಂದೆರಡು ಕೋಲ್ ಇರುತ್ತೆ, ಆ ಕೋಲಿಗೆ ಸೈಜಿಗೆ ತಗೊಬಂದ್ಬಿಟ್ಟು ಮಾಡ್ತಾರೆ. ಮೊದಲೆಲ್ಲ ಕೈ ಕಾಲನ್ನು ಈ ಬಾಳೆ ದಿಂಡಲ್ಲಿ ಮಾಡ್ತಾಯಿದ್ರು. ಒಬ್ಬೊಬ್ಬರು ಇವಾಗಲೂ ಕಂಟಿನ್ಯೂ ಮಾಡ್ತಾರೆ. ನಾವು ಅದನ್ನ ಮಾಡಿಲ್ಲ. ಸೊ ಬಾಳೆ ದಿಂಡಿಂದ ಈ ಥರ ನೋಡಿ ಇಲ್ಲಿ ಕಟ್ಬಿಟ್ಟು ಕೆಳಗೆ ಮೇಲ್ಗಡೆ ಫ್ಲವರ್ಸ್ ಹಾಕಿ ಅದಕ್ಕೆ ಮುಖ ಹಾಕಿದ್ವಿ. ಮುಖ ಇದು ಹೊಸದಾಗಿ ತಂದಿರೋದು ನಮ್ಮಮ್ಮ. ಬೆಳ್ಳಿ ಮುಖ ಮತ್ತು ಬೆಳ್ಳಿ ಚೆಂಬು ತಂದಿದ್ದಾರೆ. ಮತ್ತು ಮೇಲ್ಗಡೆ ಅಲ್ಲಿ ಫ್ಲವರ್ಸ್ ಎಲ್ಲ ಮುಡ್ಸೋಕ್ಕೆ ಒಂದು ದಾರ ಕಟ್ಟಿದ್ದಾರೆ. ಸೊ ಇದು ನಾವು ಹಾಕಿ ನೋಡಿರೋದು. ಯಾವಾಗಲೂ ಇದು ಚೆಂಬಿಗೆ ಹಾಕ್ಕೊಂಡು ಹೋಗಲ್ಲ. ಈ ನೀರು ತುಂಬೋ ಬಿಂದಿಗೆ ಇದೆಯಲ್ಲ, ಅದನ್ನು ಅಲ್ಲಿ ನೀರು ತುಂಬಿ ಮಾಡೋದು. ಎಲ್ಲಿ ಅಂದರೆ ಬಾವಿ ಹತ್ರ ಹೋಗಿ ಗೌರಮ್ಮನ ತಗೊಬರೋದು. ಬಾವಿಲಿ ನೀರು ತಗೊಂಡು ತುಂಬೋದು. ಸೊ ನಾವು ಈ ಹೊಸದಾಗಿರೋದ್ರಿಂದ ಯಾವ ಸೈಜಿಗೆ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಬಿಂದಿಗೆ ಸೈಜ್ನ ನೋಡ್ತಾ ಇದ್ದೀವಿ. ಆ ಬಿಂದಿಗೆ ಸೈಜಿಗೆ ಇದು ನಾವು ಕರೆಕ್ಟು ಮೇಲ್ಗಡೆ ಹೂವು ಫ್ಲವರ್ಸ್ ಕಟ್ಟಿದ್ದೀವಲ್ಲ, ಬಾಳೆ ದಿಂಡಿಂದು ಅದು ಸೈಜ್ ಆಗಬೇಕು. ಅದಕ್ಕೆ ಈಗ ನಾವು ಗೌರಿ ತುಂಬೋಕೆ ಹೋಗಬೇಕಲ್ವ. ಸೊ ಅದಕ್ಕೆ ಎಲ್ಲದನ್ನು ಏನೇನು ಬೇಕೋ ಅದನ್ನು ಇದ್ರೊಳಗೆ ಹಾಕಿಟ್ಕೊಂಡಿದ್ದೀವಿ. ಏನಂದರೆ ಅದನ್ನೆಲ್ಲ ನಾವು ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ, ಯಾಕಂದರೆ ಬಾವಿ ಇರೋದು ಕೆಳಗೆ. ನಾವು ಇಲ್ಲಿಂದ ಹೋಗಿ ಹಳೆ ಮನೆ ಅಂದರೆ ಈ ಮನೇನ ನಾವು ಆ ಮನೆ ಕಿತ್ತು ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಆ ಮನೇಲಿ ಇದ್ದೀವಿ. ಇಲ್ಲಿ ಹೊಸ ಮನೆ ಕನ್ಸ್ಟ್ರಕ್ಟ್ ಆಗ್ತಿದೆ. ಸೊ ನಾವು ಇವಾಗ ಒಂದು ದೀಪ, ನಮ್ಮಮ್ಮ ನೀರು ತೊಗೊಂಡಿದ್ದಾರೆ. ಇಲ್ಲಿ ಬಾವಿಲಿ ನೀರು ಎತ್ತಕ್ಕೆ ಬರಲ್ಲ. ಸೊ ನಾವು ಅಲ್ಲಿ ಕೆಳಗೆ ನೀರು ಇಟ್ಕೊಂಡು ಬಂದ್ವಿ. ತಗೊಂಡ್ಬಿಟ್ಟು ಮಾಲೆಗಳು ಗೌರಮ್ಮಗೆ ಏನೇನು ಬೇಕೋ ಅದನ್ನು ಇಲ್ಲಿ ಬಾವಿ ಹತ್ರ ತಗೊಬಂದಿದ್ವಿ. ಸೊ ಎಲ್ಲರಿಗೂ ಒಂದು ಎಕ್ಸಾಕ್ಟ್ ಟೈಮ್ ಹೇಳಿರ್ತಾರೆ. ಅವರು ಪಟಾಕಿ ಹಚ್ಚಿದ್ರೆ ಹೋಗುತ್ತೆ ಯಾವ ಗೌರಿ ತರ್ತಿದ್ದಾರೆ ಅಂತ. ಸೊ ಒಬ್ಬರು ಪಟಾಕಿ ಹಚ್ಚಿದ್ರೆ ಸೌಂಡ್ ಆಗುತ್ತೆ ಅಲ್ವಾ, ಆವಾಗ ಬಂದುಬಿಡ್ತಾರೆ ಎಲ್ಲರೂ. ಸೊ ಮಳೆನೂ ಇರಲಿಲ್ಲ, ನಮಗೆ ಗೊತ್ತಾಯಿತು ಪಟಾಕಿ ಇಷ್ಟು ಟೈಮಲ್ಲಿ ತರಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ದಾರೆ ಅಂತ. ಸೊ ಆ ಟೈಮಲ್ಲೇ ನಾವು ಬಂದು ತರೋಕ್ಕೆ ಬಂದ್ವಿ. ಈ ಥರ ಒಂದು ಪಟಾಕಿ ಹಚ್ಚಿಬಿಟ್ರೆ ಹೋಗುತ್ತೆ ಊರಲ್ಲೆಲ್ಲ ಸಿಗ್ನಲ್, ಅದು ಪಟಾಕಿದು ಗೌರಿ ತರಕ್ಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಸೈಡು ಗೌರಿ ತರೋದು ಇದೇ ಥರ, ಅಂದರೆ ಅದು ಇವ್ರಿಗೆ ಸೌಂಡ್ ಆಗಿದೆ ಅಂತ ಕಿವಿ ಮುಚ್ಕೊಂಡಿದ್ದಾರೆ. ದಶಮಿ ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು. ಕೋಲ್ಡ್. ಇದು ನಮ್ಮ ಮನೆ ಈಗ ಕನ್ಸ್ಟ್ರಕ್ಟ್ ಆಗ್ತಿರೋದು. ಇಲ್ಲಿ ಗೌರಿ ಬರ್ತಾಯಿದ್ದೀವಿ. ಫಸ್ಟು ಒಂದು ಬಿಂದಿಗೆಯಲ್ಲಿ ನೀರು ಇಡ್ತೀವಿ. ಆಮೇಲೆ ಅದ್ರ ಪಕ್ಕ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸಿಂಬಳ ಅಂತಾರೆ, ಅಂದರೆ ಬೆತ್ತದಿಂದ ಮಾಡಿದ್ದು, ಅದರಲ್ಲೇ ಗೌರಿ ತರೋದು ಯಾವಾಗಲೂ. ಸೊ ಅದೇ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಇರಿಕೆ ಮೇಲೆ ಚಂಬಿಡ್ತೀವಿ. ಅದಕ್ಕೆ ಆಮೇಲೆ ಸ್ಯಾರಿ ಹಾಕಿ
ಸ್ಯಾರಿನ ಆ್ಯಕ್ಚುಲಿ ಅಲ್ಲೇ ನೆರಿಗೆ ಹಾಕ್ಕೊಂಡು ಬರ್ತೀವಿ ಮನೆಯಲ್ಲೇ ಮನೆಯಲ್ಲಿ ನೆರಿಗೆ ಒಂದು ಸೈಡ್ ಹಾಕಿಬಿಟ್ಟು ಇಲ್ಲೇ ಹಾಗೆ ಬಂದುಬಿಟ್ಟು ಹಾಕೋದು, ಯಾಕಂದರೆ ಟೈಮ್ ಆಗುತ್ತಲ್ಲ ಹಾಗಾಗಿ. ಸೊ ಅದ್ರ ಮೇಲೆ ಸೊಂಟದ ಪಟ್ಟಿ ಹಾಕ್ತೀವಿ. ಮೊದಲಿಂದನೂ ಆ ಹಳ್ಳಿ ಕಡೆ ಅಜ್ಜಿದಿರು ಹಾಕ್ತಾರಲ್ಲ ಸೊಂಟ ಬೆಳ್ಳಿದು, ಆ ಸೊಂಟದ ಪಟ್ಟಿನೇ ಯಾವಾಗಲೂ ಯೂಸ್ ಮಾಡೋದು ಮೊದಲಿಂದನೂ ಯಾರ ಮನೇಲಿ ಇರುತ್ತೆ ಅದೆಲ್ಲ ತಗೊಬಂದಿಟ್ಟಿರ್ತಾರೆ. ಆಮೇಲೆ ಅದ್ರ ಮೇಲೆ ಬಂಗಾರ ಹಾಕೋದು, ಆ ಚಂಬಿನ ಮೇಲೆ ಬಂಗಾರ ಹಾಕಿ ಆಮೇಲೆ ಅದಕ್ಕೆ ಇದನ್ನ ಹಾಕೋದು, ನಾವು ತಲೆ ಮಾಡಿದ್ದೀವಿ ಅಲ್ವಾ ಗೌರಮ್ಮಗೆ, ಅದನ್ನು ಹಾಕೋದು. ಸೊ ಇವಾಗ ಗೌರಮ್ಮಗೆ ಸರ ಹಾಕ್ತಿದ್ದಾರೆ. ಫಸ್ಟು ಸೀರೆ ನೆರಿಗೆ ಹಾಕಿರೋದು ಹಾಕೋದು ಬಿಂದಿಗೆಗೆ ನೀರು ತುಂಬಿ. ಈ ಬಿಂದಿಗೆಗೆ ನೀರು ತುಂಬಿ ಅದರಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ಬಿಂದಿಗೆ ತಗೊಂಡು ಇರ್ಕೆ ಹಾಕ್ಬಿಟ್ಟು ಕೂರಿಸಿ 2 ಎಲೆ ಮೇಲೆ, ಬಾಳೆ ಎಲೆ ಮೇಲೆ, ಆಮೇಲೆ ಅದಕ್ಕೆ 5 ಕಲ್ಲು ಹಾಕ್ತೀವಿ. ಫಸ್ಟು ತರಬೇಕಿರಿ ಗೌರಮ್ಮನ ತರಬೇಕಿರಿ 5 ಕಲ್ಲು ಹಾಕ್ತೀವಿ. ಆ ಕಲ್ಲಿಗೆ ಆಮೇಲೆ ಬಂಗಾರಗಳನ್ನೆಲ್ಲ ಹಾಕಿಬಿಟ್ಟು ಗೌರಮ್ಮನ ಕೂರಿಸೋದು. ಲಾಸ್ಟಿಗೆ ಎಲ್ಲರಿಗೂ ಪ್ರಸಾದ ಕೊಡೋದು. ಮೊನ್ನೊಮ್ಮೆ ಅಲ್ಲೇ 2 ಹನಿ ಬೀಳ್ತಾ ಇದೆ ಛತ್ರಿಲಿ, ಅದನ್ನೇ ತಗೊಂಡು ಆಟ ಆಡ್ತಿದ್ದಾಳೆ. ನಾವು ಬಂದುಬಿಟ್ಟು ಕಜ್ಜಾಯ 2 ಥರದ ಕಜ್ಜಾಯ ಮತ್ತು ಪ್ರಸಾದ ಮಾಡ್ಕೊಬರ್ತೀವಿ ಇಲ್ಲಿ ಗೌರಮ್ಮನ ತರಬೇಕಿದ್ರೆ. ಆಮೇಲೆ ಎಲ್ಲರಿಗೂ ಕೊಡೋದು ಗೌರಮ್ಮಗೆ, ತುಂಬೋಕೆ ಬಂದವ್ರಿಗೆ ಎಲ್ಲರಿಗೂ. ಸೊ ಎಲ್ಲರೂ ಇದನ್ನೇ ಫಾಲೋ ಮಾಡೋದು. ಎಲ್ಲರೂ ಕಜ್ಜಾಯ ಪ್ರಸಾದ ಆಗಲೇಬೇಕು ಗೌರಮ್ಮನ ತುಂಬಬೇಕಂದ್ರೆ ಎಲ್ಲರೂ ಅದನ್ನು ಮಾಡ್ಕೊಬರ್ತಾರೆ. ಈಗ ಗೌರಮ್ಮ ರೆಡಿಯಾಗಿದೆ. ಆಮೇಲೆ ಈ ಗೌರಮ್ಮಗೆ ಅದೇ ಬಂಗಾರ ಎಲ್ಲ ಹಾಕಿದ ಮೇಲೆ ತಲೆನ ಇಟ್ಬಿಟ್ಟು ಹಾರ ಹಾಕಿದ್ದೀವಿ. ಆಮೇಲೆ ಎಲ್ಲರೂ ಗೌರಮ್ಮನ ತಂದಾದಮೇಲೆ ಪೂಜೆ ಮಾಡ್ತೀವಿ. ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ. ಸ್ವಲ್ಪ ಮಳೆ ಬರ್ತಾಯಿತ್ತು, ಸೊ ಅದಕ್ಕೆಲ್ಲ ಛತ್ರಿ ಇಟ್ಕೊಂಡಿದ್ದೀವಿ. ಸೊ ಮಳೆ ಇವಾಗ ಗೌರಿ ತುಂಬಿ ಆಯಿತು. ಇವಾಗ ಗೌರಮ್ಮನ ಮನೆ ಒಳಗೆ ಕರ್ಕೊಂಡು ಹೋಗೋದು. ಮನೆ ಒಳಗೆ ಕರ್ಕೋಬೇಕಿದ್ರೆ 2 ಎಲೆ ಹಾಕಿಬಿಟ್ಟು ಗೌರಮ್ಮನ ಯಾರು ತಗೊಬರ್ತಾರೆ ಅವ್ರನ್ನ ಅವ್ರ ಕಾಲಿಗೆ ನೀರು ಹಾಕಿ ನಮಸ್ಕಾರ ಮಾಡಿಬಿಟ್ಟು ಒಳಗೆ ಕರ್ಕೋಬೇಕು, ಅದೇ ಇರೋದು. ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಹಿಡ್ಕೊಂಡಿದ್ಲು, ನಾನು ನೀರು ಹಾಕ್ದೆ. ಇವಾಗ ಗೌರಮ್ಮನ ಇಲ್ಲಿ ಇಡುಕ್ಲು ಹತ್ರ ಕೂರಿಸೋದು. ಅಂದರೆ ಇಲ್ಲಿ 2 ನಾವು ಇದಕ್ಕೆ ಇಡುಕ್ಲು ಅಂತ ಕರಿತೀವಿ. 2 ಒಂದು ಕೊಡ್ಪಾನ ಮತ್ತು ದೊಡ್ಡದೊಂದು ಇದ್ರಲ್ಲಿ ನೀರು ಇಟ್ಟಿದ್ದೀವಲ್ಲ ಅದು ಹಿರಿಯೋರು ಅಂತ ನಾವು ಅಲ್ಲಿ ಪೂಜೆ ಮಾಡೋದು. ನಮ್ಮ ಅಜ್ಜಿ ಅಂತ ಹೇಳಿಬಿಟ್ಟು ಆ ಕೊಡ್ಪಾನಗಳು ಪೂಜೆ ಮಾಡೋದು. ಈಗ ಗೌರಿನ ಮಂಟಪದಲ್ಲಿ ಕೂರಿಸಿದ್ದೀವಿ. ಮಂಟಪದಲ್ಲಿ ಕೂರಿಸಿ ನಾವು ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡೋದು ಗೌರಿನ. ಗೌರಿ ಮಂಟಪದೊಳಗೆ ಇವಳು ಎಲ್ಲ ನೀಟಾಗಿ ಸೆಟ್ ಮಾಡ್ತಿದ್ದಾಳೆ. ಆಮೇಲೆ ಇಲ್ಲಿ ಗೌರಮ್ಮಗೆ ಎಡೆ ಹಾಕ್ತೀವಿ. ಇಡುಕ್ಲು ಕೆಳಗೆ ಎಡೆ ಹಾಕಿ ಆಮೇಲೆ ಆ ಎಲೆನ 2 ಎಲೆ ತಂದುಬಿಟ್ಟು ಗೌರಮ್ಮಗೆ ಇಡ್ತೀವಿ. ಅಲ್ಲಿ ಕೊಡ್ಪಾನ 2 ಇದೆಯಲ್ಲ, ದೊಡ್ಡದು ಚಿಕ್ಕದು, ಅದನ್ನೇ ದೇವರು ಹಿರಿಯರು ಅಂತ ಪೂಜೆ ಮಾಡೋದು. ಅಜ್ಜಿ ಅಂತ ನಾವು ಮಾಡೋದು ಪೂಜೆನ. ಸೊ ಇಲ್ಲೆಲ್ಲರೂ ಅದೇ ಥರ ಮಾಡೋದು. ನಮ್ಮ ಸಾಗರ ಫುಲ್ಲು ಇದೆ. ಗೌರಮ್ಮ ಸಾಗರದಲ್ಲಿ, ಸೊರಬದಲ್ಲಿ, ಆಲ್ಮೋಸ್ಟ್ ಶಿವಮೊಗ್ಗ ಈ ಕಡೆ ಶಿವಮೊಗ್ಗದಲ್ಲೇ ಈ ಥರ ಫುಲ್ ಮಾಡ್ತಾರೆ. ಸೊ ನಾವು ಅದೇ ಫಾಲೋ ಮಾಡೋದು. ಇವತ್ತು ಈವ್ನಿಂಗ್ ಇದು ಪೂಜೆ ಮಾಡ್ತಿರೋದು. ಗೌರಮ್ಮ ಹೆಚ್ಚು ಕಡಿಮೆ ಸಂಜೆ ಆಗಿತ್ತು ಅವತ್ತು. ಗೌರಿ ಮಂಗಳವಾರ ದಿನ ಗೌರಿ ಬಂದಿರೋದು. ಆವತ್ತು ಸಂಜೆ ಒಂದು 5 ಗಂಟೆ ಹಂಗೆ ಬಂದು ಆಮೇಲೆ ಮನೆ ತುಂಬಿಟ್ಟು ಒಳಗೆ ಕರ್ಕೊಬಂದು ಮನೆಯಲ್ಲಿ ಯಾರು ದೊಡ್ಡೋರು ಇರ್ತಾರೆ ಅವರು ಪೂಜೆ ಮಾಡ್ತಾರೆ. ಫಸ್ಟು ಹಣ್ಕಾಯಿ ಎಲ್ಲ ಮಾಡಿಬಿಟ್ಟು, ನಮ್ಮಪ್ಪ ಯಾವಾಗಲೂ ರೂಢಿ ಇದೆ ಮೊದಲಿಂದನೂ, ನಮ್ಮಪ್ಪನೇ ಬಂದಿರೋದು. ಸೊ ನಮ್ಮಪ್ಪ ಫಸ್ಟು ಹಣ್ಕಾಯಿ ಹೊಡೆದ್ರು. ಆಮೇಲೆ ನಾವು ಕಜ್ಜಾಯ ಎಲ್ಲ ಮಾಡಿರೋದು ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ವಿ. ಗೌರಿ ನಾವೆಲ್ಲ ಉಪವಾಸ ಇದ್ವಿ. ಲೇಡೀಸ್ ಅಂತಲ್ಲ, ನಮ್ಮ ಮನೇಲಿ ಎಲ್ಲರೂ ಉಪವಾಸ ಇದ್ವಿ. ಗೌರಿ ತರಬೇಕು ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡು ತಿಂದಿದ್ವಿ. ಸೊ ಇವಾಗ ಊಟ ಆಯಿತು. ಇದು ನೆಕ್ಸ್ಟ್ ಮಾರ್ನಿಂಗು ಕಳಸ ಮಾಡಿಬಿಟ್ಟು ನಾವು ಬೆಳಿಗ್ಗೆ ಏನು ತಿಂಡಿ ಮಾಡ್ತೀವಿ ಅದನ್ನು ಹೊಸ ರೈಸಲ್ಲಿ ಮಾಡಿಬಿಟ್ಟು ಇಡ್ತೀವಿ. ಹೀಗೆ 3 ದಿನ ಗೌರಿ ಇಡೋದು. ಇದೇ ಥರ 3 ದಿನ ಅಥವಾ 5 ದಿನ ಕೂರಿಸ್ಬಿಟ್ಟು ಗೌರಿ ಮುಖ ತೊಳೆದ್ಬಿಟ್ಟು ಹಣೆಗೆ ಇಟ್ಬಿಟ್ಟು 3 ಹೊತ್ತು ಎಡೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಸೊ ಲಾಸ್ಟ್ ಬಿಡೋ ದಿನ ನಾನು ಬೇರೆ ಲಾಗ್ ಮಾಡ್ತೀನಿ, ಅದು ಡಿಫ್ರೆಂಟಾಗಿದೆ. ಸೊ ಇಷ್ಟು ನಮ್ಮ ಗೌರಿ ಹಬ್ಬದ ಸೆಲೆಬ್ರೇಷನ್ನು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.